ನಿಮ್ಮನೇಲೂ ಏನಾದರೂ ಈ ಥರ ಗ್ಯಾಸ್ ಹಚ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡೋದನ್ನ ಮಿಸ್ ಮಾಡಬೇಡಿ. ನೋಡಿ, ನೀರೊಳಗಡೆ ಹಾಕಿದ್ರು ಕೂಡ ಇದು ಆರೋದಿಲ್ಲ. ನೀವು ಬೆಂಕಿ ಹತ್ತಿದಾಗ ನೀವು ನೀರು ಹಾಕ್ಬೇಡಿ, ಇನ್ನೂ ಜಾಸ್ತಿ ಆಗುತ್ತೆ. ನೀರಲ್ಲಿ ಕೂಡ ಫೈರ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈ ತರ ಫೈರ್ ಆದಾಗ ನಿಮ್ಗೆ ಗ್ಯಾಸ್ ಯಾವತ್ತೂ ಇಲ್ಲಿ ಸ್ಟಾರ್ಟಿಂಗ್ ಇಂದ ಉರಿಯಲ್ಲ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ, 1 ಇಂಚ್ 2 ಇಂಚ್ ಗ್ಯಾಪ್ ಇರುತ್ತೆ. ಅದು ಏರ್ ಮುಖಾಂತರ ಪಾಸ್ ಆಗಿ ನಿಮ್ಗೆ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಏರ್ ಬ್ಲಾಕ್ ಮಾಡಬೇಕು. ಏರ್ ಬ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ, ಯಾವುದೇ ತರ ತೊಂದರೆ ಆಗಲ್ಲ. ನೋಡಿ, ಇದೇ ತರ ಏರ್ ಬ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ನೋಡಿ, ಈ ತರ ಸಿಲಿಂಡರ್ ಹತ್ತಾಗ ಅಕಸ್ಮಾತ್ ಏನು ಆಫ್ ಮಾಡಬೇಕು ಅಂತಂದ್ರೆ ಈ ತರ ಒಂದು ಬಟ್ಟೆನ ತ್ಯಾವ ಮಾಡ್ಬಿಟ್ಟು ಏರ್ ಬ್ಲಾಕ್ ಮಾಡ್ಬಿಡ್ಬೇಕು. ಹಂಗಂದ್ರೆ ಗಾಳಿ ಒಳಗಡೆ ಹೋಗ್ದಂಗೆ, ಅವಾಗ ನಿಮ್ಗೆ ಯಾವುದೇ ತರ ಫೈರ್ ಆಗೋದಿಲ್ಲ. ಸಪೋಸ್ ಇವಾಗ ಬಕೆಟ್ ಇತ್ತು ಅಂತಂದ್ರೆ ನೋಡಿ, ಬಕೆಟ್ ಮುಚ್ಚಿಬಿಟ್ರೆ ಸಾಕು, ಒಳಗಡೆ ಗಾಳಿ ಹೋಗಲ್ವಲ್ಲ, ಹಂಗಾಗಿ ನಿಮ್ಗೆ ಗ್ಯಾಸ್ ಆಫ್ ಆಗುತ್ತೆ. ಆಮೇಲೆ ನೀವು ಆಫ್ ಮಾಡಬಹುದು. ಸಪೋಸ್ ಇನ್ನೂ ಒಂದು ಟೆಕ್ನಿಕ್ ಯಾವ ತರ ಅಂತ ಅಂದ್ರೆ ನೋಡಿ, ಈ ತರ ಫೈರ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ನಿಮ್ಗೆ ಖಾಲಿ ಜಾಗ ಇರುತ್ತೆ. ಯಾವುದೇ ತರ ನೀವು ಕೈ ಬ್ಲಾಕ್ ಮಾಡಿದ್ರು ಕೂಡ ಏನು ತೊಂದರೆ ಆಗಲ್ಲ, ಗ್ಯಾಸ್ ಆಫ್ ಆಗುತ್ತೆ. ಹಾಗಂದ್ರೆ ಏರ್ ಬ್ಲಾಕ್ ಮಾಡೋ ಕಾರಣದಿಂದ ಬೆಂಕಿ ಅನಾಹುತನ ನೀವು ಕಂಟ್ರೋಲ್ ಮಾಡಬಹುದು.